ನಿನಗೆ ಹೆಂಗ ಗೊತ್ತಾಗ್ಲಿಲ್ಲ? ಅಯ್ಯ, ನಾ ಮನೆಯೆಲ್ಲ ತಿರ್ವ್ ಹಾಕಿದ್ನಿರಿ, ಎಲ್ಲೂ ಸಿಕ್ಕಿರ್ಲಿಲ್ಲ. ಮನೆಯೊಳಗ ಎಲ್ಲಾರು ಸಂಭಾವಿತರಿದ್ದಾರ ಅಂತ ಸುಮ್ಮನಿರುವುದಲ್ಲ, ಕೆಲಸದ ಕಡೆ ಸ್ವಲ್ಪ ಲಕ್ಷ್ಯ ಕೊಡು. ತಗೋರಿ ತಂಗಿಯವರು, ಈಗ ವಕೀಲರ ಜೋಡಿ ಮಾತಾಡು. ನಂದಿನಿ ಬಾಯಿ, ನೀರು ಜೋಡಿ ಮಾತಾಡಿದಿಲ್ಲೋ? ಅದನ್ನ ಮಾಡ್ಲಿಕತ್ತೀನಿ ಅತ್ತಿಯವ್ರು. ಅತ್ತಿಯವರ ಇವ್ರ ಫೋನ್ ಯಾಕೋ ಹತ್ವಲ್ರಿ, ಏನಾಗ್ಯದೋ ಏನೋ. ನಾನು ಲ್ಯಾಂಡ್ಲೈನಿಂದ ಹಚ್ಚಿ ನೋಡ್ತೀನಿ ರೀ. ರಿಂಗ ಆಗ್ವಲ್ದ್ರಿ, ಫೋನ್ ಏನೋ ಕೆಟ್ಟದಂತ ಹೇಳಿಕತ್ತದ. ಸುಡ್ಲಿ, ಇಷ್ಟು ರೊಕ್ಕ ಸುರಿತೀವಿ, ನಮಗೆ ಬೇಕಾದಾಗ ನಾವು ಮಾತಾಡೋ ಹಂಗಿಲ್ಲ. ಯಾವಾಗ ನೋಡಿದ್ರು ಕೆಟ್ಕೊಂಡು ಕೂತಿರ್ತದ. ಏನಾಗಿರ್ತದೋ ಧಾಡಿ. ಹಿಂಗಾದ್ರೆ ಹೆಂಗ್ರಿ ಅತ್ತಿಯವ್ರ? ಏನಾರ ಜರೂರಿ ಮಾತಾಡೋದಿದ್ರ ನಾವ ಬಾಯ್ ಬಡ್ಕೊಳಿಕ್ ಆಗ್ತದೇನು? ವಕೀಲರ ಜೋಡಿ ಮಾತಾಡೋದು ಹೆಂಗೀಗ? ಇನ್ನೇನ್ ಮಾಡ್ಲಿಕ್ಕಾಗ್ತದ? ಸೂರಜನ್ ಹತ್ರ ಕಿಸೆ ಒಳಗೆ ಇಟ್ಕೋತಾರಲ್ಲ ಆ ಫೋನ್ ಅದ, ಅಲ್ಲಲ್ಲ ದೂರವಾಣಿ ಅದ, ಅದರಿಂದ ಮಾತಾಡಿ ಹೋಗ್ರಿ. ಅನ್ನದೇ ಅಲ್ಲಿ ನದಿ ಇದ್ದ? ಭಾಳ ದೊಡ್ಡ ನದಿ ಅದ. ನೀ ಯಾವ ಥರ ಖುದ್ದು ಬಂದು ನೋಡ್ಬೋದು. ನಾನಾ ಕರ್ಕೊಂಬರ್ತೇನೆ ನಿನ್ನ. ಇಲ್ಲಿ ಭಾಳ ದೊಡ್ಡ ಬಜಾರ್ ಅದ. ನಿಜ ಅನ್ನದೇ? ನಾನು ಬೆಳಗಾವ್ ನೋಡ್ಲಕ್ಕ? ಯಾಕಾಗುದಿಲ್ಲ ಹೇಳು? ಆದ್ರೆ ನೀನು ಚಲೋ ತಂಗ ಮನಸ್ಸು ಕೊಟ್ಟು ಓದಬೇಕು. ನಾ ಓದ್ದವ ಇದ್ದೀನಿ, ಹೌದಿಲ್ಲೋ? ಅದಕ್ಕೆ ಇಲ್ಲಿಗೆ ಬರ್ತಿರ್ತೀನಿ ಕೆಲಸದ ಮೇಲೆ. ನೀನು ಓದಿದ್ರೆ ಇಲ್ಲಿಗೆ ಬರ್ಬೋದು ಮಗಳ. ನೀನು 5 ತನಕ ಮಗ್ಗಿನ ಗಟ್ಟು ಮಾಡಿ ನನಗೆ ಒಪ್ಪಿಸ್ತಿ. ನನಗೆ ಭಾಳ ಖುಷಿ ಆಯ್ತ ಮಗಳ. ಅದಕ್ಕೆ ನಿನಗೆ ಇನ್ನೊಂದು ಸವಾಲು ಕೊಡ್ಲಿಕ್ಕೆ ಹತ್ತೇನಿ. ಎಂತ ಸವಾಲು? ನನ್ನ ಪರಿವಾರ ಅನ್ನೋ ವಿಷಯದ ಮೇಲೆ ನೀನು ಒಂದು ನಿಬಂಧ ಬರೀಬೇಕು. ಅದು ಯಾರ ಸಹಾಯನೂ ಇಲ್ಲದ. ಯಾಕೆ ಗಂಗಾ ಮಾತಾ ಬರವಲ್ದು? ಮಾರಿ ಸಣ್ಣಗೆ ಮಾಡಿ. ಅರೆ, ನಿಮಗೆ ಹೆಂಗೆ ಗೊತ್ತಾಯ್ತು ನಾನು ಮುಖ ಸಣ್ಣದು ಮಾಡಿದ್ದೆ ಹೇಳಿ? ನನ್ನ ಗಂಗಾ ಯಾವಾಗ ಮಾರಿ ಸಣ್ಣಗೆ ಮಾಡ್ತಾಳ, ಯಾವಾಗ ನಕ್ಕೋತಾ ಇರ್ತಾಳ ಅನ್ನೋದು ನನಗೆ ಚಲೋ ತಂಗ ಗೊತ್ತು ಗಂಗಾ. ಬರೀತಿ ಹೌದಿಲ್ಲ? ಒಂದು ವೇಳೆ ನೀ ಪರೀಕ್ಷೆ ಒಳಗೆ ಪಾಸ್ ಆದಿ ಅಂತಂದ್ರೆ ನಿನ್ನ ಸ್ಕೂಲ್ ಚಾಲು ಆತಂತ ತಿಳ್ಕೊ. ಗಂಗಾ
ಹೆದರೋ ಅವಶ್ಯ ಇಲ್ಲ ಮಗಳ. ನನ್ನ ಗಂಗಾ ಮೇಲೆ ಪೂರಾ ಭರೋಸಾ ಅದ ನನಗೆ. ಬರೆಯೋಕೆ ಚಾಲು ಮಾಡೋ ಮಗಳ. ನೀನು ಭಾಳ ಜಾಣಿದ್ದಿ. ನಿನ್ನಿಂದ ಇಂಥ ಕೆಲಸ ಆಗುದಿಲ್ಲ ಅನ್ನಂಗಿಲ್ಲ. ಆದ್ರ ಮನಸ್ಸು ಗಟ್ಟಿ ಮಾಡಬೇಕು ಅಷ್ಟ. ಗೊತ್ತಾತ? ಹಾ ಅಣ್ಣಾರೆ, ಗೊತ್ತಾಯ್ತು. ಇವರಿಬ್ರು ಏನು ಮಾತಾಡ್ಲಿಕ್ಕತ್ತಾರಂತನ ತಿಳಿವಲ್ದು. ಈ ಹುಡುಗಿ ವಕೀಲರಿಗೆ ಏನು ಹೇಳಿಕತ್ತಾಳೋ ಏನೋ. ಅಳಿಯಂದ್ರ ಏನ್ ಮಾಡ್ಲಿಕ್ಕತ್ತೀರಿಲ್ಲೇ? ಏನೂ ಇಲ್ರಿ ಅತ್ತಿಯವ್ರ, ಅದ ಯೋಚನೆ ಮಾಡ್ಲಿಕ್ಕತ್ತಿದ್ದೆ. ಗಂಗಾನ ಆರೋಗ್ಯ ಹೆಂಗದನೋ ಏನೋ ಅಂತ. ಪಾಪ ದಿಕ್ಕಿಲ್ಲದ ಹುಡುಗಿ ನೋಡ್ರಿ. ನಿಮ್ಮ ಮನಸ್ಸು ಎಷ್ಟು ದೊಡ್ಡದ ಅಳಿಯಂದ್ರ. ಆ ಹುಡುಗಿ ನಿಮ್ಮ ಮೇಲೆ ಸುಳ್ಳು ಅಪವಾದ ಹೊರಸ್ತು. ಆದರೂ ನೀವು ಆಕಿ ಆರೋಗ್ಯದ ಬಗ್ಗೆ ಕಾಳಜಿ ಮಾಡ್ಲಿಕ್ಕತ್ತೀರಲ್ಲ, ದೊಡ್ಡ ಗುಣ ತಮ್ಮದು, ದೊಡ್ಡ ಗುಣ. ಏನ್ ಮಾಡ್ಲಿಕ್ಕೆ ಆಗ್ತದ್ರಿ ಅತ್ತಿಯವ್ರ? ಆಕಿ ಸಣ್ಣ ಹುಡುಗಿ ಇದ್ದಾಳೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಆಕಿ ಏನ್ ತಿಳಿತದ ಹೇಳ್ರಿ? ನಮಗ ಜೀವನದ ಅನುಭವ ಅದ. ನಾವು ಆ ಹುಡುಗಿ ಜೋಡಿ ಹುಡುಗ ಆಗ್ಲಿಕ್ಕೆ ಆಗ್ತದೇನ್ರಿ? ಎಂಥ ಮಾತು ತಮ್ಮದು, ಎಂಥ ಮಾತು ಅಂತೀನಿ. ಬರ್ರಿ ಅಳಿ ಅಂದ್ರೆ ನಾನ ಚಹಾ ಮಾಡೇನಿ, ಕುಡಿ ಬರ್ರಿ. ಬರ್ರಿ. ಇವರಿಬ್ರು ಏನು ಮಾತಾಡ್ಲಿಕ್ಕತ್ತಾರಂತನ ತಿಳಿವಲ್ದು. ನೋಡ್ ಗಂಗಾ, ನೀವು ಓದೋದಷ್ಟೇ ಅಲ್ಲ, ಬರೆಯೋದನ್ನು ಕಲಿಬೇಕು. ನಾ ಊರಿಗೆ ಬಂದ ಮೇಲೆ ನಿನ್ನನ್ನು ಸ್ಕೂಲಿಗೆ ಸೇರಿಸೋ ವ್ಯವಸ್ಥೆ ಮಾಡ್ತೀನಿ. ನಿನ್ನ ಸ್ವಂತ ಇಚ್ಛೆಯಿಂದ ಓದ್ತೀನಿ ಅಂತ ಹೇಳಿದೆಲ್ಲ, ಬಹಳ ಒಳ್ಳೆ ಕೆಲಸ ಮಾಡಿದೆ ಮಗಳ. ನೋಡ್ತೀರ ಮಗಳ, ಮುಂದೊಂದು ದಿನ ನೀನು ಎಷ್ಟು ದೊಡ್ಡ ಹೆಸರು ಮಾಡ್ತೀಯ ಅಂತ. ನೀ ನನ್ನ ದೋಸ್ತ ಹೆಂಗಾಗ್ತಿ? ನಾನ ಬೇರೆ, ನೀನ ಬೇರೆ. ನೀ ನನ್ನ ಫ್ರೆಂಡ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ಓದ್ಲಿಕ್ಕೆ ಬರೋ ಹಂಗಿಲ್ಲ, ಬರೀಲಿಕ್ಕೂ ಬರೋ ಹಂಗಿಲ್ಲ. ಅವೆಲ್ಲ ಬಿಡ, ನನ್ನ ಫ್ರೆಂಡ್ಸ್ ಜೊತೆ ಇಂಗ್ಲಿಷ್ನಾಗ ಮಾತಾಡ್ಲಿಕ್ಕೂ ಬರೋ ಹಂಗಿಲ್ಲ. ಗಂಗಾ, ನನ್ನ ಮಾತು ಕೇಳಲಿಕ್ಕತ್ತಿ ಹೌದಿಲ್ಲೋ? ಹಾ ಅಣ್ಣರೇ, ನೀವು ಹೇಳಿದ್ದೆಲ್ಲ ನಾ ಮಾಡಿದ್ದೆ. ಆತು ಮಗಳ, ನಿನ್ನ ಆರೋಗ್ಯದ ಕಡೆ ಲಕ್ಷ್ಯ ಕೊಡು. ನಾ ಅಲ್ಲಿಗೆ ಬಂದ್ಮೇಲೆ ಮಾತಾಡ್ತೇನೆ. ನಂಗೆಲ್ಲ ಗೊತ್ತಿದ್ದು. ನೀ ಹೋಗು, ನಾ ನಿಬಂಧ ಬರೀತಿದ್ದಿ. ಏನಂದಿ? ನಿಬಂಧ ಬರೀತಿ? ನಿಬಂಧ ಅಂದ್ರೆ ಏನಂತ ಗೊತ್ತದೆ ನಿನಗ? ಅಳ್ಳಿಟ್ಟು ತಂಬಿಟ್ಟು ಅಂತ ತಿಳಿದಿ ಗುಳುಮ್ ಗುಳುಮ್ ನುಂಗ್ಲಿಕ್ಕೆ. ನೀವ್ ಯಾಕೆ ಇಷ್ಟ ತಲೆ ಕೆಡ್ಸ್ಕೊಂಡು ಕೂತೀರಿ? ಇಷ್ಟ್ರ ಮೇಲೆ ಅದನ್ನ ಯಾಕೆ ಮನೆಯೊಳಗೆ ಇಟ್ಕೊಂಡು ಕೂತೀರಿ ಅಂತೀನಿ. ಎತ್ ಹೋಗಿರೋದನ್ನ. ಆ ಹುಡುಗಿ ಈ ಮನೆ ಬಿಟ್ಟು ಹೋಗೋ ತನಕ ಈ ಮನೆ ಒಳಗ ಯಾರಿಗೂ ಶಾಂತಿ ಇಲ್ಲ.